ನಶೆಯಲ್ಲಿ ತೇಲುವವರೇ ಎಚ್ಚರ. ಹುಬ್ಬಳ್ಳಿ ಧಾರವಾಡ ಪೊಲೀಸರು ಖಡಕ್ ಎಚ್ಚರಿಕೆಯನ್ನು ನೀಡುತ್ತಲೇ ಮಾದಕ ವಸ್ತುಗಳನ್ನು ಸೇವಿಸುವವರ ವಿರುದ್ಧ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಮರವನ್ನ ಸಾರಿದ್ದಾರೆ. ಧಾರವಾಡ ನಗರದಲ್ಲಿ ಭಾನುವಾರ ಸ್ವತಃ ಫೀಲ್ಡ್ಗೆ ಎಂಟ್ರಿ ಕೊಟ್ಟಂತ ಕಮಿಷನರ್ ಮಿಂಚಿನ ಕಾರ್ಯಾಚರಣೆ ನಡೆಸಿದ್ರು. ಹೌದು, ಧಾರವಾಡದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಕಾರ್ಯಾಚರಣೆ ನಡೆಸಿ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರನ್ನ ಹಾಗೂ ಖರೀದಿ ಮಾಡುವವರನ್ನ ಪೊಲೀಸರು ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಧಾರವಾಡ ನಗರದ ವಿವಿಧೆಡೆ ಪೊಲೀಸರು ದಿಢೀರ್ ದಾಳಿ ನಡೆಸಿ ಮಾದಕ ವಸ್ತುಗಳನ್ನು ಬಳಕೆ ಮಾಡುವವರನ್ನ ಧಾರವಾಡ ಡಿಮಾನ್ಸ್ ಆಸ್ಪತ್ರೆಗೆ ಕರೆತಂದು ವೈದ್ಯಕೀಯ ಪರೀಕ್ಷೆ ನಡೆಸಿ ಮಾನಸಿಕ ರೋಗ ತಜ್ಞರಿಂದ ಕೌನ್ಸೆಲಿಂಗ್ ಸಹ ಮಾಡಿಸಿದ್ದಾರೆ. ಜೊತೆಗೆ ಮಾದಕ ವಸ್ತು ಸೇವನೆ ಮಾಡಿದವರಿಗೆ ಪಾಸಿಟಿವ್ ಬಂದಿದೆ. ಅಂತವರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ. ಅದರಂತೆ ಮಾದಕ ವಸ್ತು ಸೇವನೆ ಕುರಿತು ಬಳಕೆದಾರನ ಕುಟುಂಬಸ್ಥರಿಗೆ ಅವರ ಕುರಿತು ಎಚ್ಚರಿಕೆ ವಹಿಸಬೇಕು ಅಂತ ತಿಳುವಳಿಕೆ ನೀಡಿದ್ದಾರೆ. ಒಂದು ವಾರದಿಂದ ಒಂದು ಹೋಮ್ವರ್ಕ್ ಅನ್ನು ಮಾಡಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ, ಕನ್ಸ್ಯೂಮರ್ ಇರುವಂತಹ ಹಾಟ್ಸ್ಪಾಟ್ಸ್ ಯಾವುವು, ಎಲ್ಲಿ ಕನ್ಸಂಪ್ಷನ್ ಮಾಡ್ತಾರೆ, ಇದ್ರ ಬಗ್ಗೆ ಲಿಟ್ರಲಿ ಒಂದು ರಿಸರ್ಚ್ ರೀತಿಯಲ್ಲಿ ಮಾಡಿ ಏರಿಯಾಗಳನ್ನ ಐಡೆಂಟಿಫೈ ಮಾಡಿದ್ರು ಮತ್ತು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಈಗ ಒಟ್ಟು 3 ಕಡೆ, ಅದರಲ್ಲಿ ಧಾರವಾಡದಲ್ಲಿ ನಮ್ಮ ಡೀಮ್ ಹ್ಯಾಂಡ್ಸ್ ಏನಿದೆ ಅಲ್ಲಿ ಚೆಕಪ್ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಯಾರು ಸಸ್ಪಿಷಿಯಸ್ ಆಗಿದ್ದಾರೆ ಮತ್ತು ಸಸ್ಪೆಕ್ಟ್ಸ್ ಇದ್ದಾರೆ, ನಮ್ಮ ಹಿಂದಿನ ಪ್ರಕರಣಗಳಲ್ಲಿ ಲೀಡ್ ಸಿಕ್ಕಿರುವಂಥ ಸಂದರ್ಭದಲ್ಲಿ ಮಾಹಿತಿ ಇದೆ, ಅಂಥವ್ರನ್ನ ನಾವು ಪಿಕ್ ಮಾಡಿ ಅವ್ರನ್ನ ಏನು ಕಿಟ್ ಇದೆ ಒಂದು ಡ್ರಗ್ ಕನ್ಸಂಪ್ಷನ್, ಅದರಲ್ಲಿ ಗಾಂಜಾ ಕನ್ಸಂಪ್ಷನ್ ರಿಲೇಟೆಡ್ ಕ್ಯಾನಬಿಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಬರುವಂಥದ್ದು, ಆ ಕಿಟ್ಟಲ್ಲಿ ನಾವು ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಪಾಸಿಟಿವ್ ಬಂದಿರುವಂಥದ್ದು. ಅವ್ರನ್ನೆಲ್ಲ ನಾವು ಈಗ ಅವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ಕೋತೀವಿ. 27B NDPS ಆ್ಯಕ್ಟ್ ಅದರಲ್ಲಿ ನಾವು ಕನ್ಸ್ಯೂಮರ್ಸ್ ಮೇಲೆ ಪ್ರಕರಣ ದಾಖಲಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದನ್ನು ಪ್ರೋಸೆಸ್ ನಡೀತಾ ಇದೆ. ಬೆಳಗ್ಗೆ ಸುಮಾರು 6 ಗಂಟೆಯಿಂದ ನಿರಂತರವಾಗಿ ಈಗಾಗಲೇ 2:30 ಆಯಿತು, ಅಂದರೆ ಸುಮಾರು 8-8:30 ಗಂಟೆಗಳ ಕಾಲ ನಿರಂತರವಾಗಿ ನಡೀತಾ ಇದೆ. ಯಾರು ಬಂದಿದ್ದಾರೆ ಅವ್ರನ್ನ ಚೆಕ್ ಮಾಡೋವಂಥದ್ದು, ಪಾಸಿಟಿವ್ ಇದ್ದವ್ರನ್ನ ಕೇಸ್ ಮಾಡೋವಂಥದ್ದು ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಒಂದು ಫೈನಲ್ ಫಿಗರ್ಸ್ ನಾನು ಹೇಳ್ತೀನಿ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ಧಾರವಾಡದ ಶಹರ ಪೊಲೀಸ್ ಠಾಣೆ, ಉಪನಗರ ಪೊಲೀಸ್ ಠಾಣೆ ಹಾಗೂ ವಿದ್ಯಾಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಿಢೀರ್ ದಾಳಿ ನಡೆಸಿದಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸರು ಡ್ರಗ್ಸ್ ಪರೀಕ್ಷೆಯಲ್ಲಿ ಓರಿಯೆಂಟೇಷನ್ ಪಾಸಿಟಿವ್ ಬಂದವರ ವಿರುದ್ಧ ಕಾನೂನು ಕ್ರಮವನ್ನು ಸಹ ಜರುಗಿಸಿದ್ದಾರೆ. ಇನ್ನು ಈ ಕುರಿತು ಸಾರ್ವಜನಿಕರು ಮಾದಕ ವಸ್ತುಗಳ ಬಗ್ಗೆ ಬಹಳಷ್ಟು ಮನವಿಯನ್ನು ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ 1 ವಾರದಿಂದ ಪೊಲೀಸ್ ಇಲಾಖೆ ಗಾಂಜಾ ಹಾಟ್ಸ್ಪಾಟ್ಗಳನ್ನು ಗಮನಿಸಿ ಮಾದಕ ವಸ್ತು ಸೇವನೆ ಮಾಡುವವರನ್ನ ವಶಕ್ಕೆ ಪಡೆದು ಗಾಂಜಾ ಟೆಸ್ಟ್ ಮಾಡಲಾಗಿದೆ. ಮಾದಕ ವಸ್ತು ಮುಕ್ತ ಸ್ಥಿತಿಯನ್ನಾಗಿ ಮಾಡಲಿಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಣ ತೊಟ್ಟಿದ್ದಾರೆ. ಈ ಮಿಂಚಿನ ಕಾರ್ಯಾಚರಣೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಂಜುನಾಥ ಕವಳಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.